ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ನನ್ನ ಜಮೀನು ಅಂತ ಹೇಳಿ 70 ವರ್ಷಗಳ ಕಾಲ ಅನುಭವಿಸಿದ್ದಂತಹ ರೈತನ ಮೇಲೆ ದರ್ಪ ತೋರಿಸಿರುವ ಘಟನೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ನಡೆದಿದೆ. ನೆಲಗಾಲ ಗ್ರಾಮದ ಸರ್ವೆ ನಂಬರ್ 59/2A ನಲ್ಲಿ 2 ಎಕರೆ ಜಮೀನು ಬಿಡುವಂತೆ ರಾಜಣ್ಣ ಕಿರುಕುಳ ನೀಡಿದ್ದಾನೆ. ಸರ್ವೆ ಮಾಡಲು ಬಂದಾಗಲೆಲ್ಲ ಜೊತೆಯಲ್ಲಿ ಪೊಲೀಸ್ ಅನ್ನ ಕರೆದುಕೊಂಡು ಬಂದು ಹೆದರಿಸ್ತಾನೆ ಅಂತ ಹೇಳಿ ರೈತ ಅಶೋಕ್ ಆರೋಪಿಸಿದ್ದಾರೆ. 30 ವರ್ಷಗಳ ಫಸಲಿಗೆ ಬಂದಂತಹ ಅಡಿಕೆ ತೋಟ ನನಗೆ ಬರುತ್ತದೆ ಅಂತ ಹೇಳಿ ರಾಜಣ್ಣ ಒತ್ತಾಯ ಮಾಡುತ್ತಿದ್ದಾರೆ. 30 ವರ್ಷಗಳಿಂದ ನಾನು ಇಲ್ಲಿ ಇದ್ದೇನೆ, ಯಾರು ಬಿಡುವಂತೆ ಹೇಳಿಲ್ಲ. ಈ ಒಂದು ಜಮೀನು ಸುಮಾರು 3 ಪಾರ್ಟಿ ಕೊಂಡು ಮಾರಾಟವನ್ನ ಮಾಡಿದ್ದಾರೆ. ಇದುವರೆಗೂ ಕೂಡ ತೋಟ ನನಗೆ ಬರುತ್ತದೆ ಅಂತ ಹೇಳಿ ಯಾರು ಹೇಳಲಿಲ್ಲ. ಈಗ ತುಮಕೂರಿನ ಪುಡಿ ರಾಜಕಾರಣಿ ರಾಜಣ್ಣ ಈಗ ಜಮೀನು 4ನೇ ಮಾಲೀಕ ಇರುವುದು ಬಂದು ನಂತರ ನನಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಶೋಕ್ ಕಿಡಿಕಾರಿದ್ದಾರೆ. ಯಲ್ಲಾಪುರದಲ್ಲಿ ನನಗೆ ಇಲ್ಲೊಂದು ಜಮೀನು ಅನುಕೂಲಲ್ಲಿ ಮರಡಕ್ಕಳಿ ಅನುಕೂಲಲ್ಲಿ ಒಂದು ಜಮೀನು ಐತಿ ಅಂತ ಒಂದು 2-3 ಜನ ಕರ್ಕೊಂಬಂದು ತೋರಿಸ್ತಾರೆ. ನಮ್ಗೆ ಕರ್ಕೊಂಬಂದು ತೋರಿಸ್ದಾಗ ಜಮೀನು ನೋಡ್ತಿದ್ದು ಜಮೀನು ಚೆನ್ನಾಗಿದೆ, ತೋಟ ಕುಂತ್ಕೊಂಡು ಮಾತಾಡೋಣ ಬರ್ರಿ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಕೊಡಿ ಒಂದು ಸೆಟ್ ಅಂತ ಕೇಳ್ತೀನಿ. ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾದ್ಮೇಲೆ ತಗೊಂಡೋಗಿ ಲೀಗಲ್ ಕೊಡ್ತೀನಿ. ಲಾಯರ್ ಲೀಗಲ್ ಮಾಡಿಕೊಡ್ತಾರೆ. ಲಾಯರ್ ಲೀಗಲ್ ಮಾಡಿದ್ದಾದ್ಮೇಲೆ ನಾನು ಅದನ್ನು ರಿಜಿಸ್ಟರ್ ಮಾಡ್ಕೊಳ್ತೀನಿ. ರಿಜಿಸ್ಟರ್ ಮಾಡಿಸ್ಕೊಂಡು ಸರ್ವೆಗೆ ಹಾಕ್ತೀನಿ. ಸರ್ವೆಗೆ ಹಾಕಿದಾಗ ಇವರು ಸರ್ವೆಗೆ ಬಂದು ಅಶೋಕ್ ಮಕ್ಕಳು ಬಂದು ತಡೀತಾರೆ. ಕೇಳ್ತೀನಿ, ನಮ್ಮದು ಜಮೀನು ಯಾಕೆ ಬಂದು ತಡೀತಾರೆ ಅಂದರೆ, ನಾನು ಮಾಡ್ತಾ ಇದ್ದೆ ಜಮೀನು, ಯಾರೋ ನಿಮಗೆ ಮಿಸ್ಗೈಡ್ ಮಾಡೋರಿ. ಹೆಂಗೆ ಮಿಸ್ಗೈಡ್ ಮಾಡ್ತಾರೆ, ಏನೋ ನಿಮ್ಮ ಹತ್ರ ದಾಖಲೆ ತಂದುಕೊಡಿ. ನಮ್ಮ ಹತ್ರ ಏನು ದಾಖಲೆ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.